ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಸೊ ಬನಂತನ ಹಬ್ಬ ಅಂತ ಹಬ್ಬ ಮಾಡ್ತೀವಿ. ಸೊ ನಮ್ಮ ಹಬ್ಬ ಆಗಲೇ ಒಂದು 10 ಡೇಸ್ ಆಗಿದೆ. ಸೊ ನಾನು ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ನನ್ನ ಮಗಳು ವೀಡಿಯೋ ಮಾಡಿಕೊಟ್ಟಿದ್ದಾಳೆ ಬೆಳಿಗ್ಗೆನೇ ಇದ್ದು. ಸೊ ಬೆಳಿಗ್ಗೆನೇ ನೀರು ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು, ಮಾಮೂಲಿ ಮನೆ ಕೆಲಸ ಹಬ್ಬ ಅಂದರೆ ಗೊತ್ತಿರುತ್ತಲ್ವ ಎಷ್ಟಿರುತ್ತೆ ಅಂತ. ಸೊ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಹಬ್ಬದ ಸ್ಪೆಷಲ್ ಏನಪ್ಪ ಅಂದರೆ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಳ್ತೀನಿ. ನೈಟೆಲ್ಲ ದೇವ್ರ ಮೆರವಣಿಗೆ ಮಾಡ್ತಾರೆ. ಮತ್ತು ಒಂದು ಮಧ್ಯರಾತ್ರಿಲಿ ತಂಬಿಟ್ಟು ಆರತಿ ತಗೊಂಡು ಹೋಗ್ತಾರೆ. ಆ ಥರ ಹಬ್ಬ ಮಾಡ್ತಾರೆ. ಸೊ ನಾನು ಅದಕ್ಕೆ ನಿಮಗೆ ಈ ಹಬ್ಬದನ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಫುಲ್ಲು ಮಳೆ ಫ್ರೆಂಡ್ಸ್, ಈಗ ಮಳೆ ಬರ್ತಿದೆ. ಮಳೆ ಸ್ಟಾರ್ಟ್ ಆದರೆ ಮತ್ತು ನನ್ನ ಮಗಳು ಅನ್ನ ಕೇಳಿದ್ಲು ಅಂತ, ಹೊಟ್ಟೆ ಸಿತೈತೆ ಅಂತ ಅಂದ್ಲು ಅಂತ ಹೇಳ್ಬಿಟ್ಟು ರೈಸ್ಗೆ ಇಟ್ಟಿದ್ದೆ. ಮತ್ತು ನೈಟ್ ಉಪ್ಪು ಸಾಂಬಾರು ಇತ್ತು. ಸೊ ಸಪ್ಪೆ ಸಾಂಬಾರು ಅಂತಾರಲ್ಲ, ಸೊ ಅದು ಇತ್ತು. ಮತ್ತು ನಮ್ಮ ಕಡೆ ಎಲ್ಲ ಖಾರನ ಮಳ್ಸಲ್ಲ, ಹಂಗೆ ಎತ್ತಿಡ್ತಾರೆ. ಸೊ ಅದಕ್ಕೆ ನನ್ನ ಮಗಳಿಗೆ ಅಂತ ಮಾಡ್ತಾಯಿದ್ದೀನಿ. ಕೆಲಸ ಎಲ್ಲ ಆಯಿತು. ಈಗ ಫೈನಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ಹಿಡ್ದಾಯಿತು. ಬಟ್ ರಂಗೋಲಿ ಒಂದು ಬಿಟ್ಟಿಲ್ಲ, ಅವಾಗಲೆಲ್ಲ ತೊಳೆದೆ. ಬಟ್ ರಂಗೋಲಿ ಏನಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಮಳೆ ಬರ್ತಿತ್ತಲ್ವ. ಸೊ ಯಾವಾಗ ಬೇಕಂದ್ರೂ ಮಳೆ ಬರ್ಬೋದು. ಸೊ ಸಂಜೆ ಅಲ್ವಾ ಹಬ್ಬ ಇರೋದು. ಸೊ ಅದಕ್ಕೆ ಇವಾಗೇನು ರಂಗೋಲಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಸೊ ಬನ್ನಿ, ಈ ವ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಫೈನಲಾಗಿ ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಹೇಳ್ಬಿಟ್ಟು ರಂಗೋಲಿ ಬಿಟ್ಟಿದ್ದೀನಿ. ನೋಡಿ, ಸಿಂಪಲಾಗಿ ಬಿಟ್ಟೆ ರಂಗೋಲಿನ. ನನಗೇನಷ್ಟು ರಂಗೋಲಿ ಚೆನ್ನಾಗಿ ಬಿಡೋಕ್ಕೆ ಬರೋಲ್ಲ. ಸೊ ಸಿಂಪಲಾಗಿ ಬಿಟ್ಟಿದ್ದೀನಿ. ನೋಡಿದ್ರೆ ನಾನು ಬಣ್ಣ ಹಚ್ಚೋಣ ಅಂತ ಅಂದ್ಕೊಂಡು ಹಾಕಿದ್ದೆ. ಆಗಲೇ ಮೋಡನೇ ಆಗ್ಬಿಟ್ಟು ಸೊ ಬೇಜಾರಾಯಿತು. ಮಳೆ ಬರುತ್ತೇನೋ ಅಂದ್ಕೊಂಡೆ. ಸೊ ಫೈನಲಾಗಿ ಮಳೆ ಬಂದೇ ಬಿಡ್ತು. ನೋಡಿ ಇಲ್ಲಿ ನನ್ನ ರಂಗೋಲಿ ಎಲ್ಲ ಹೆಂಗಾಗಿದೆ. ಸೊ ಸಾನೆ ಥರ ಲೈಟಾಗಿ ಬರ್ತಾಯಿತ್ತಲ್ವ, ಸೊ ಅದಕ್ಕೆ ಹಂಗೆ ಇದೆ. ಮಳೆ ಏನಾದರೂ ಫಾಸ್ಟಾಗಿ ಬಂದಿದ್ದರೆ ರಂಗೋಲಿ ಎಲ್ಲ ಹೋಗ್ತಿತ್ತು. ಸೊ ಇದು ನೋಡಿ, ಎಲ್ಲ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೀನಿ. ಇನ್ನೇ ನನ್ನ ಮಕ್ಕಳಿಗೆ ಬಟ್ಟೆ ಅಂದರೆ 3-4 ಪ್ಯಾಂಟ್ ತಗೊಂಡಿದ್ವಿ. ಸೊ ಅದಕ್ಕೆ ಮ್ಯಾಚ್ ಆಗಂಗೆ ಅಂತ ಹೇಳ್ಬಿಟ್ಟು ಈ ಥರ 2 ಟಿ ಶರ್ಟ್ಗಳು ತಗೊಂಡ್ವಿ. ಆ್ಯಕ್ಚುಲಿ ಎಲ್ಲ ಹುಡುಗರುಗಳೆಲ್ಲ ಟಿ ಶರ್ಟ್ ಹೊಲಿಸ್ಕೊಂಡಿದ್ರು ಬ್ಲೂ ಕಲರಲ್ಲಿ. ಸೊ ಅದಕ್ಕೆ ನನ್ನ ಮಗಳಿಗೆ ಬ್ಲೂ ಕಲರ್ ಸೆಲೆಕ್ಷನ್ ಮಾಡಿದ್ವಿ. ಆ್ಯಕ್ಚುಲಿ ಚಿಕ್ಕ ಮಗಳಿಗೆ ಬ್ಲೂ ಕಲರ್ ಟಿ ಶರ್ಟ್ ನೋಡಿದ್ವಿ, ಬಟ್ ಬ್ಲೂ ಕಲರ್ ಸಿಗಲಿಲ್ಲ. ಸೊ ಅದಕ್ಕೆ ಇದು ಪಿಂಕ್ ಮೆರೂನು, ಸೊ ಪಿಂಕ್ ಇತ್ತಲ್ಲ, ಸೊ ಇದೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಫೈನಲಾಗಿ ಇದನ್ನೇ ತಗೊಂಡೆ. ಈ ಬ್ಲೂ ಕಲರ್ ಅವರಪ್ಪ ಸೆಲೆಕ್ಷನ್ ಮಾಡಿದ್ದು, ಸೊ ಪಿಂಕ್ ನಾನು ಸೆಲೆಕ್ಷನ್ ಮಾಡಿದ್ದು. ಮತ್ತು ಇದಕ್ಕೆ 3-4 ಪ್ಯಾಂಟ್ ಮ್ಯಾಚಿಂಗು ಮತ್ತು ಬೆಲ್ಟು. ಏನು ಆ ಥರ ಅಂದರೆ ಲೆಹಂಗಾ ಆ ಥರ ಟೈಪೆಲ್ಲ ತಾಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಳೆ ಅಲ್ವಾ, ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ತಗೊಂಡಿದ್ವಿ. ನೋಡಿ, ಫೈನಲಾಗಿ ಇಬ್ಬರೂ ರೆಡಿ ಮಾಡಿದೆ. ನಮ್ಮ ಅತ್ತೆಯವರು ಸ್ನಾನ ಮಾಡಿಸ್ಕೊಟ್ರು ಮಕ್ಕಳಿಗೆ. ಸೊ ನಾನು ರೆಡಿ ಮಾಡಿದ್ದೀನಿ. ಇನ್ನು ಮೈಕ್ ಹಾಕಿದ್ರಲ್ವ, ಸಾಂಗ್ ಕೇಳಿಸ್ತೈತಲ್ಲ, ಅದಕ್ಕೆ ಹಿಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ನೋಡಿ, ನಾನು ರಂಗೋಲಿ ಕತೆ ಹೀಗಾಗಿದೆ. ಮಳೆ ಬಂದು ಪರವಾಗಿಲ್ಲ ಇದೆ ಸ್ವಲ್ಪ. ಇನ್ನು ನನ್ನ ಮಕ್ಕಳಿಬ್ರು ಊಟ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮಾವ ಅವರು ಇಡ್ಲಿ ತಂದು ಕೊಟ್ಟಿದ್ರು ಅವರಿಗೆ ಬೆಳಿಗ್ಗೆ. ಸೊ ಅದಕ್ಕೆ ಇಡ್ಲಿ ತಿಂತ ಕೂತಿದ್ದಾರೆ ಇಬ್ಬರು. ನಾನು ಈಗ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಫೋಟೋಸ್ ಇಡಬೇಕಲ್ವ, ಸೊ ಅದಕ್ಕೆ ಫೋಟೋಸ್ ಇಡೋಣ ಅಂತ ಅಂದ್ಬಿಟ್ಟು ಆ ಥರ ನಿಂತಿದ್ದೀನಿ. ಸೊ ಫೈನಲಾಗಿ ಕೆಲಸ ಎಲ್ಲ ಮುಗೀತು. ಇನ್ನು ರೈಸು ಮತ್ತು ತರಕಾರಿ ಸಾಂಬಾರು ಮಾಡಬೇಕು. ಇನ್ನು ಇವತ್ತು ಹಬ್ಬ ಅಲ್ವಾ, ಸೊ ಅದಕ್ಕೆ ಸ್ಪೆಷಲ್ಲಾಗಿ ನನ್ನ ಹಸ್ಬೆಂಡು ಬೂಂದಿ ತತ್ತೀನಿ ಅಂತ ಹೇಳಿದ್ರು. ಸೊ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವರು ನಮ್ಮ ಚಿಕ್ಕತ್ತೆ, ಇವರು ನಮ್ಮ ದೊಡ್ಡತ್ತೆ. ನೋಡಿ, ನಮ್ಮ ಚಿಕ್ಕತ್ತೆ ಮತ್ತು ಚಿಕ್ಕ ಮಾವ ಅವರು ಪಾಂಡುಪುರದಲ್ಲಿದ್ದಾರೆ. ಸೊ ಈಗ ಬಂದಿದ್ದಾರೆ ಸಂಜೆಲಿ ಹಬ್ಬಕ್ಕೆ ಅಂತ ಹೇಳಿ. ಇದೇನಪ್ಪ ಅಂದರೆ, ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ. ನಾನು ಎಲ್ಲ ಹೆಚ್ಕೊಂಡಿದ್ದೀನಿ, ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಮಳೆ ಬರ್ತಿತ್ತಲ್ವ, ಅದಕ್ಕೆ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ರು, ಡ್ಯೂಟಿಯಿಂದ ಬಂದರು ಅವರು. ಸೊ ಫೈನಲಿಗೆ ತಲೆಯೆಲ್ಲ ಬಾಚ್ಕೊಂಡಿದ್ದೀನಿ. ಇನ್ನು ಪೂಜೆಗೆ ಹೋಗ್ಬೇಕಲ್ವ, ಮಳೆ ಬೇರೆ ಬರ್ತಾ ಇದೆ. ಸೊ ಗೊತ್ತಿಲ್ಲ, ಬನ್ನಿ ನೋಡೋಣ.
ನೋಡಿ ಇಲ್ಲಿ ಫುಲ್ಲು ಮಳೆ ಬಂದಿದ್ದೀನಿ, ಫುಲ್ಲು ಮಳೆ ಬರ್ತೈತೆ. ಅವನು ಟವಲ್ ಸ್ಕೋರು ನೆನೀತಿದ್ದಿ ಬೇಡ ಬಾ. ಸೊ ಫೈನಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಮಳೆಯಲ್ಲೇ ದೇವ್ರ ಮೆರವಣಿಗೆ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸಖತ್ ಮಳೆ ಬರ್ತಿದೆ. ಆ್ಯಕ್ಚುಲಿ ಇದೇ ನಮ್ಮ ಊರಲ್ಲಿ ಗ್ರ್ಯಾಂಡ್ ಹಬ್ಬ ಅಂತ ಮಾಡೋದು, ಬನಂತನ ಹಬ್ಬ ಅಂತ. ಸೊ ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ನೋಡಿ ಇವರೆಲ್ಲ ಮನೆ ಒಳಗಡೆ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ನಾನು ಹೊರಗಡೆನೇ ನಿಂತಿದ್ದೀನಿ. ಸೊ ಫೈನಲಾಗಿ ಪೂಜೆ ಸಾಮಾನು ತಗೊಂಡು ಬಂದ್ವಿ. ಪೂಜೆ ಮಾಡಿಸ್ಬೇಕಿಲ್ಲಿ. ಸೊ ನೋಡಿ ಇಲ್ಲಿ ಎಷ್ಟು ಎಲ್ಲ ಮಳೆಯಲ್ಲಿ ಹೆಂಗೆ ನಿಂತಿದ್ದಾರೆ ಅಂತ. ಸಖತ್ತು ಮಳೆ ಬರ್ತೈತೆ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಈ ಹಬ್ಬದಲ್ಲಿ. ಸೊ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಆದರೂ ಈ ಹಬ್ಬ ಏನಪ್ಪ ಅಂದರೆ ಫುಲ್ಲು ಡಿಫ್ರೆಂಟಾಗಿತ್ತು. ಏನಕ್ಕಂದರೆ ಫುಲ್ಲು ಮಳೆಯಲ್ಲಿ ನೆಂದು 1 ಅವರು ಕಂಟಿನ್ಯೂಸ್ 1 ಅವರ್ ಮಳೆಯಲ್ಲಿ ನೆಂದಿದ್ದೀವಿ. ಸಖತ್ತಾಗಿತ್ತು ಫ್ರೆಂಡ್ಸ್ ಮಾತ್ರ ಹಬ್ಬ. ಸೊ ಸಖತ್ ಇಷ್ಟ ಆಯಿತು. ಮಳೆಯಲ್ಲೇ ಕಂಟಿನ್ಯೂಸ್ ನೆಂದ್ಬಿಟ್ಟು ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಿದೆ. ಸೊ ನೋಡಿ ಇಲ್ಲಿ ತಲೆಯೆಲ್ಲ ಹಂಗೆ ಒದ್ದೆ ಆಗಿದೆ. ಸೊ ನಮ್ಮ ಅತ್ತೆಯವರು ನನ್ನ ಮಕ್ಕಳು ನೋಡಿ ಇಲ್ಲಿ ತೊಂಬಿಟ್ಟು ಮಾಡ್ತಾಯಿದ್ದಾರೆ. ನಾನು ಅಲ್ಲಿ ದೇವಸ್ಥಾನದಿಂದ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರುವಷ್ಟರಲ್ಲಿ ಸೊ ನಮ್ಮ ಅತ್ತೆಯವರು ಆಗಲೇ ಪಾಕ ಎಲ್ಲ ಕಾಯಿಸ್ಕೊಂಡು ರೆಡಿ ಮಾಡ್ಕೊತಾಯಿದ್ರು ತೊಂಬಿಟ್ಟು ಮಾಡೋದಕ್ಕೆ. ನೋಡಿ ನನ್ನ ಮಕ್ಕಳು ಹೆಂಗೆ ಕುತ್ಕೊಂಡು ನೋಡ್ತಿದ್ರು. ಇನ್ನು ನನ್ನ ಹಸ್ಬೆಂಡ್ ಅವರು ಸ್ವೀಟ್ ಏನಾದರೂ ಮಾಡಬೇಕಲ್ವ ಹಬ್ಬದ ದಿನ ಅಂತ ಬೂಂದಿ ತಂದಿದ್ದಾರೆ. ಸೊ ಟೈಮ್ ನೋಡಿ ಆಗಲೇ 9:30 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ತೊಂಬಿಟ್ಟೆಲ್ಲ ರೆಡಿ ಆಯಿತು. ಸೊ ನಮ್ಮ ಅತ್ತೆ ನಮ್ಮ ಮಾವ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಸೊ ನಾವು ಊಟ ಮಾಡಬೇಕು. ನೋಡಿ ಫೈನಲಾಗಿ ತೊಂಬಿಟ್ಟೆಲ್ಲ ರೆಡಿ ಆಗಿದೆ. ಈ ಸರಿ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ. ಅಲ್ಲೇ 2 ವರ್ಷದಿಂದ ಕರೋನಾ ಇತ್ತಲ್ವ, ಸೊ ಅದಕ್ಕೆ ಸಿಂಪಲಾಗಿ ಮಾಡ್ತಿದ್ರು ಹಬ್ಬನ. ಅಂದರೆ ಯಾರಿಗೂ ಹೇಳ್ಕೊತಿರ್ಲಿಲ್ಲ ನೆಂಟರುಗಳಿಗೆಲ್ಲ. ಸೊ ಅದಕ್ಕೆ ಈ ಸರಿ ಎಲ್ಲರಿಗೂ ಹೇಳಿದ್ವಿ ನೆಂಟರುಗಳಿಗೆ. ಸೊ ಫೈನಲಿ ಊಟ ಎಲ್ಲ ಆಯಿತು. ನೋಡಿ ಇದು ಹೊಸ ಡ್ರೆಸ್ ತಗೊಂಡಿದ್ದೆ. ಸೊ ಹೊಸ ಡ್ರೆಸ್ಸು ಬಟ್ ಸಿಂಪಲಾಗಿರೋದು ತಗೊಂಡಿದ್ದೆ. ನೈಟ್ ಹೊತ್ತಲ್ವ ತೊಂಬಿಟ್ಟು ತಗೊಂಡೋಗೋದು. ಸೊ ಡ್ರೆಸ್ ಸಿಕ್ಕಬೇಕಂತ ಏನಿರಲಿಲ್ಲ. ಆ್ಯಕ್ಚುಲಿ ಎಲ್ಲ ಪೂಜೆ ಮಾಡೋಕ್ಕೆ ಹೋಗಿದ್ದಾಗಲೇ ಆ ಡ್ರೆಸ್ ಬಂದಿದ್ರು. ಬಟ್ ನೈಟ್ ಆರತಿ ಓದ್ಕೊಂಡೋಗೋನಾಗ ಸೀರೆ ಹಾಕ್ಕೊಂಡಿದ್ರು. ಬಟ್ ನಾನು ಉಲ್ಟಾ ಕೇಸು. ಏನಂದರೆ ನಾನು ಆವಾಗ ಸೀರೆ ಹಾಕ್ಕೊಂಡಿದ್ದೆ. ಬಟ್ ಇವಾಗ ಆರತಿ ಓದ್ಕೊಂಡಾಗ ಮಧ್ಯರಾತ್ರಿ ಅಲ್ವಾ, ಈ ಸರಿ ಏನಪ್ಪ ಅಂದರೆ ಬೇಗನೆ ತಗೊಂಡೋಗ್ತಾಯಿದ್ದಾರೆ. ನೋಡಿದ್ರಲ್ಲ ಇವಾಗ ನಾನು ನಿಮಗೆ ಟೈಮ್ ತೋರಿಸ್ತಾ 12-11 ಆಗಿದೆ. ಸೊ ನಾನು ಅದಕ್ಕೆ ರೆಡಿಯಾಗಿದ್ದೀನಿ. ಮಧ್ಯರಾತ್ರಿಲೆದ್ದು ರೆಡಿ ಆದೆ. ಸೊ ಫೈನಲಾಗಿ ತೊಂಬಿಟ್ಟು ಆರತಿ ಓದ್ಕೊಬಂದು ಸೊ ಫೈನಲಾಗಿ ನಾವು ಆರತಿ ಓದ್ಕೊಬರೋಷ್ಟರಲ್ಲಿ 1 ಗಂಟೆ ಆಯಿತು. ಸೊ 1 ಗಂಟೆ ರಾತ್ರಿ ನೋಡಿ ಆರತಿ ಓದ್ಕೊಬಂದಿದ್ದೀವಿ. ನೋಡಿ ಇಲ್ಲಿ ತೊಂಬಿಟ್ಟುಗಳೆಲ್ಲ ಇಟ್ಕೊಂಡಿದ್ದೀವಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಪೂಜೆ ಎಲ್ಲ ಮುಗೀತು. ನಾವು ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ 2 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತು. ಸೊ ಹೋಗ್ತಾ ಇದ್ದೀವಿ ನಡ್ಕೊಂಡು. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ಕೊತೀನಿ. ನಾವೇ ಹಬ್ಬ ಮಾಡ್ಕೋಗ್ತಾ ಇದ್ದೀವಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಟೈಮ್ ಬಂದು 2 ಗಂಟೆ ಆಗಿದೆ. ನನ್ನ ಮಗಳು ನನ್ನ ಜೊತೆ ಮಲಗಿದ್ಲು. ಬಟ್ ತೊಂಬಿಟ್ಟು ಆರತಿ ತಗೊಂಡೋದ್ನಲ್ಲ. ಸೊ ನಮ್ಮ ಅತ್ತೆ ಹತ್ರ ಬಂದು ಮಲಗಿದ್ದಾಳೆ. ನಾನು ನೋಡಿ 2 ಗಂಟೇಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಒರೆಸ್ತೊಟ್ಕಿದೆಯಲ್ವಾ, ಸೊ ಬಟಾಣಿ ಉಣಿಯಾಕದೇ ಮರೆತುಬಿಟ್ಟಿದ್ವಿ. ಸೊ ನಾನು 2 ಗಂಟೇಲಿ ನೆನ್ಕೊಂಡು, ಅದು ನನ್ನ ಹಸ್ಬೆಂಡ್ ನೆನೆಸಿದ್ರು. ಸೊ ಅವ್ರು ನೆನೆಸಿದ್ಮೇಲೆ ಬಂದು 2 ಗಂಟೇಲಿ ನೋಡಿ ಬಟಾಣಿ ಉಣಿಯಾಕಿದ್ದೀನಿ. ಸೊ ಚೆನ್ನಾಗಿತ್ತು ನೋಡಿ. ಆವಾಗಲೇ ನಾವು ತೊಂಬಿಟ್ಟು ಹೊತ್ಕೊಂಡೋದ್ವಲ್ಲ, ಅದ್ರದ್ದು ವೀಡಿಯೋ ಇದು. ಸೊ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ಒರೆಸ್ತೋಟ ವ್ಲಾಗ್ನು ಈ ವಿಡಿಯೋಗೆ ನಾನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಫುಲ್ ಕೆಲಸ ಇತ್ತು. ಬಟ್ ಎಲ್ಲ ಕಡೆ ನೆಂಟರಿಗೆಲ್ಲ ಹೇಳ್ಕೊಬಿಟ್ಟಿದ್ವಲ್ಲ, ಸೊ ಅದಕ್ಕೆ ಫ್ರೀನೇ ಇರಲಿಲ್ಲ. ಸೊ ಬೆಳಿಗ್ಗೆ ಎದ್ದು ನಾವು ಈ ಥರ ರೆಡಿ ಮಾಡ್ಕೊತ ಇದ್ವಿ ಅಡುಗೆ ಮಾಡೋಕ್ಕೆ. ಬಟ್ ಇಷ್ಟು ಮಾತ್ರ ನಾನು ಆ್ಯಡ್ ಮಾಡಿದೆ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.